ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ ಪ್ರಜಾಪ್ರಭುತ್ವ ಎನ್ನುವಂತಹ ಚಾಪ್ಟರ್ ನಿಂದ ಪ್ರಜಾಪ್ರಭುತ್ವದ 2 ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಅಂತಂದ್ರೆ ಏನು ಮಕ್ಕಳೇ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ. ಸೊ ಇದರ 2 ಲಕ್ಷಣಗಳು ಅಂತಂದ್ರೆ ಇದು ಜನರ ಸರ್ಕಾರವಾಗಿದೆ. ಪ್ರಜಾಪ್ರಭುತ್ವವು ಜನರ ಸರ್ಕಾರ. ಅದೇ ರೀತಿ ಪ್ರತಿನಿಧಿಗಳು ಜನರ ಪರವಾಗಿ ಕಾನೂನನ್ನ ರಚಿಸುತ್ತಾರೆ. ಈಗ ನಾವು ಆಯ್ಕೆ ಮಾಡಿರುವಂತಹ ಪ್ರತಿನಿಧಿಗಳು ನಮ್ಮ ಪರವಾಗಿ ಕಾನೂನನ್ನ ರಚಿಸುವಂಥದ್ದು ಅಲ್ವಾ. ಸೊ ಇದು ಜನರ ಸರ್ಕಾರ. ಅದೇ ರೀತಿ ಜನರ ಪರವಾಗಿ ಪ್ರತಿನಿಧಿಗಳು ಕಾನೂನನ್ನ ರಚಿಸುವಂಥದ್ದು. ಇಲ್ಲಿ ಇದು ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಆಧರಿಸಿದೆ. ನೀವು ಬೇರೆ ಬೇರೆ ಲಕ್ಷಣಗಳನ್ನ ಬರಿಬಹುದು. ಸಾರ್ವತ್ರಿಕ ಮತದಾನದ ಮೂಲಕ ನಾವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡುತ್ತೇವೆ. ಅದೇ ರೀತಿ ಚುನಾವಣೆಗಳು ನಿಗದಿತ ಕಾಲಕ್ಕೆ ನಿಷ್ಪಕ್ಷಪಾತವಾಗಿ ನಡೆಯುವಂಥದ್ದು. ನಿಷ್ಪಕ್ಷಪಾತ ಚುನಾವಣೆಗಳನ್ನ ಅವಲಂಬಿಸಿದೆ. ಈ ರೀತಿ ಬೇರೆ ಬೇರೆ ಲಕ್ಷಣಗಳು ಇವೆ. ಓಕೆ, ಥ್ಯಾಂಕ್ ಯು.